ಹಾಸನ ತಾಲೂಕು ಚನ್ನಂಗಿಹಳ್ಳಿ ಗ್ರಾಮದಲ್ಲಿ ಕಮಲಮ್ಮ ರಾಜಮ್ಮ ಎಂಬ ದಲಿತ ಮಹಿಳೆಯರು ಹಾಗೂ ಕಿರಣ್ ಕುಮಾರ್ ಎಂಬ ಯುವಕನ ಮೇಲೆ ಅಣ್ಣೇಗೌಡ ಮತ್ತು ಆತನ ಮಗ ಹರೀಶ್ ಹಲ್ಲೆ ನಡೆಸಿ ಜಾತಿ ದೌರ್ಜನ್ಯ ಎಸಗಿದ್ದಾರೆ ಎಂದು ದೂರು ಮಾಡಿದ್ದಾರೆ. ಕಮಲಮ್ಮಗೆ ಲೈಂಗಿಕವಾಗಿ ಅವಮಾನ ಮಾಡುವ ಯತ್ನ ಹಾಗೂ ತಂಗಿ ಮಗನ ಮೇಲೂ ಹಲ್ಲೆ ನಡೆದಿದ್ದು ಗಾಯಾಳುಗಳನ್ನು ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಖಂಡಿಸಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥರ ಬಂಧನ ಹಾಗೂ ನೊಂದ ಕುಟುಂಬಕ್ಕೆ ರಕ್ಷಣೆ ಮತ್ತು ಪರಿಹಾರ ಒದಗಿಸಲು ಆಗ್ರಹಿಸಲಾಯಿತು. 85-86ನೇ ಕಾಲಘಟ್ಟದಲ್ಲಿ ನಮ್ಮ ನಾಯಕರು ಚಂದ್ರಪ್ರಸಾದ್ ತ್ಯಾಗಿ, ನಾರಾಯಣದಾಸು ನಾವೆಲ್ಲ ಇದ್ದ ಕಾಲಘಟ್ಟದಲ್ಲಿ ಅದೊಂದು ಕಗ್ಗತ್ತಲೆ ಸಾಮ್ರಾಜ್ಯ. ಚನ್ನಂಗಿಹಳ್ಳಿ ಮಾಸ್ತಿಗೌಡ ಅಂತ ನಮ್ಮ ಮುಂದ್ಗಡೆ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ಒಬ್ಬರು ಮೇಷ್ಟ್ರಿದ್ರು, ಅವರು ಸತ್ತೋಗಿರು ಅಂತ ಕಾಣುತ್ತೆ. ಆ ಊರಿನಲ್ಲಿ ಒಂದು ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಜಾರಿಯಲ್ಲಿದ್ದ ಆ ಸಂದರ್ಭದಲ್ಲಿ ಅಲ್ಲಿಯ ಭೂಮಿ ಮತ್ತು ನಿವೇಶನಕ್ಕಾಗಿ ನಿಂಗಯ್ಯ ಜವರಯ್ಯ ಅನ್ನೋರು ಸತ್ತೇ ಹೋದ್ರು ಅವರು ಹೋರಾಟ ಮಾಡಿ. ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಆ ಊರಿನಲ್ಲಿ ಬಹುದೊಡ್ಡ ನ್ಯಾಯವನ್ನು ಕೊಟ್ಟಿದೆ, ಹೋರಾಟವನ್ನು ಮಾಡಿದೆ. ಇವರು ಕಟ್ಕೊಂಡು ಎಲ್ಲ ಅನೇಕ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಇಲ್ಲಿ DC ಕಚೇರಿಗಳಿಗೆ ಬಹಳವರ ಓಟವನ್ನು ಮಾಡಿದ್ದೀವಿ. ಈಗ ಇದು ನಿಂತೋಗಿತ್ತು, ಈಗೆಲ್ಲ ಚಿಗುರೊಡೆದಿದೆ ಅಂತ ಕಾಣುತ್ತೆ. ಈಗ ಅಣ್ಣೇಗೌಡ ಅನ್ನೋರು ಯಾರು ಗೊತ್ತಿಲ್ಲ ನನಗೆ. ಅಣ್ಣೇಗೌಡ ಮತ್ತು ಅವನ ಮಗ ಆ ಮಹಿಳೆಯ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅದನ್ನ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ನೋಡಬೇಕು. ಮಾನ್ಯ SP ಅವರು, ಜಿಲ್ಲಾಧಿಕಾರಿಯವರು, DSP ಅವರು ಮತ್ತು DCR ಹೊಸದಾಗಿ SP ಬಂದಿದ್ದಾರೆ. ಈಗ ಅವ್ರು ಇದು ಗಮನಿಸ್ಬೇಕಿದನ್ನೆಲ್ಲ. ಇದು ಸುಮ್ಮನೆ ಇದೇನಾಗಿದೆ ಅಂದರೆ ದೌರ್ಜನ್ಯ ಮಾಡೋನ ಮೇಲೆ ಅರೆಸ್ಟ್ ಮಾಡದೇ ಇರೋ ಕಾರಣಕ್ಕಾಗಿ ಬಹಳಷ್ಟು ದೌರ್ಜನ್ಯ ರಿಪೀಟ್ ಆಗ್ತಾ ಇದ್ದಾವೆ ಈ ಜಿಲ್ಲೆ ಒಳಗಡೆ. ನನಗೆ ಅನ್ಸೋದೇನು ಅಂತ ಹೇಳಿದ್ರೆ ತುರ್ತಾಗಿ ಅಣ್ಣೇಗೌಡನ ಅವನ ಮಗನ ಬಂಧನ ಮಾಡಿ. ಪ್ರತಿಭಟನೆಯಲ್ಲಿ ಧರ್ಮೇಶ್, MG ಪೃಥ್ವಿ, TR ವಿಜಯಕುಮಾರ್, ರಮೇಶ್, ಅರವಿಂದ್ ಸೇರಿದ ಹಲವರು ಭಾಗವಹಿಸಿದ್ದಾರೆ.